ಎಲ್ಲ ಸ್ಪರ್ಧಾರ್ಥಿಗಳಿಗೆ 2ನೇ ಕ್ಲಾಸ್ಗೆ ಸ್ವಾಗತ. ನೋಡಲಿ, ಕ್ವಶನ್ ಏನಿದೆ, ಪಿ ಕ್ಯೂ ಆರ್ ಎಸ್ ಮತ್ತು ಟಿಗಳು ವೃತ್ತಾಕಾರದ ಟೇಬಲ್ ಸುತ್ತ ಕುಳಿತಿದ್ದಾರೆ. ಆರ್ ಅನ್ನು ಪಿ ಬಲಭಾಗಕ್ಕೆ ಮತ್ತು ಎಸ್ ನ ಎಡಭಾಗದಿಂದ ಎರಡನೆಯವನಾಗಿರುತ್ತಾನೆ. ಟಿಯು ಪಿ ಮತ್ತು ಎಸ್ ಮಧ್ಯದಲ್ಲಿ ಇರುವುದಿಲ್ಲವಾದರೆ ಆರ್ ನ ಎಡಭಾಗದಿಂದ ಎರಡನೆಯವರು ಯಾರಾಗಿರುತ್ತಾರೆ ಅಂತ ಕೇಳಿದ್ದಾರೆ. ನೋಡಲಿ, ಒಂದು ವೃತ್ತಾಕಾರದ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಒಂದು ವೃತ್ತಾಕಾರದ ಟೇಬಲ್ ಅನ್ನು ಹಾಕಿಕೊಳ್ಳ್ರಿ. ಈ ರೀತಿ ಬರೆದುಕೊಂಡಾಗ ಅವರು ನೋಡಲು ಎಷ್ಟು ಜನ ಇದ್ದಾರೆ? 5 ಜನ ಸ್ನೇಹಿತರಿದ್ದಾರೆ. ಆರ್ ಅನ್ನು ಪಿ ಬಲಭಾಗಕ್ಕೆ, ನೋಡಲಿ, ಆರ್ ಅನ್ನುವಂಥ ವ್ಯಕ್ತಿ ಇಲ್ಲಿ 1 2 3 4 ಇಲ್ಲಿ 5 ಅಂತ ಬರೆದುಕೊಡ್ರಿ. ಈ ರೀತಿ ಬರೆದುಕೊಡ್ರಿ. 5 ಜನ ಸ್ನೇಹಿತರಿದ್ದಾರೆ. 5 ಜನ ಸ್ನೇಹಿತರು ಆರ್ ಅನ್ನು ಪಿಯ ಬಲಭಾಗಕ್ಕೆ, ಆರ್ ಅನ್ನುವಂಥ ವ್ಯಕ್ತಿ ಪಿ ನ ಬಲಭಾಗಕ್ಕೆ ಅಂದ್ರೆ ಒಂದು ವೃತ್ತಾಕಾರ ಅಂದ್ರೆ ಈ ರೀತಿ ಈ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಅವರು ಈ ಕಡೆ ಮುಖ ಮಾಡಿ ಕುಳಿತಾಗ ಅವರಿಗೆ ಬಲಗಡೆ ಯಾವುದಾಗತ್ತೆ? ಈ ಕಡೆ ಇದು ಬಲಗಡೆ, ಈ ಕಡೆ ಎಡ ಆಗುತ್ತೆ. ಇದು ಮೊದಲು ಗೊತ್ತಿರಬೇಕು. ಆರ್ ಪಿಯ ಬಲಭಾಗಕ್ಕೆ ಅಂದ್ರೆ ಪಿ ಇಲ್ಲಿದ್ದಾನೆ, ಇಲ್ಲಿ ಪಿ ಇದ್ದಾನೆ. ಈ ತರ ಬಲಭಾಗಕ್ಕೆ ಆರ್ ಇದ್ದಾನೆ. ಎಸ್ ಅನ್ನೋನ ಎಸ್ ನ ಎಡಭಾಗದಿಂದ ಎರಡನೆಯವನಾಗಿರುತ್ತಾನೆ. ಅಂದ್ರೆ ಎಸ್ ನ ಎಡಭಾಗದಿಂದ ಅಂದ್ರೆ ಎಸ್ ಅನ್ನುವಂಥ ವ್ಯಕ್ತಿ ಇಲ್ಲಿದ್ದಾನೆ. ಎಸ್ ನ ಎಡಭಾಗದಿಂದ ಎರಡನೆಯವನಾಗಿರುತ್ತಾನೆ. ಅಂದ್ರೆ ಇಲ್ಲಿ ಎಸ್ ಇದ್ದಾನೆ. ಅಂದ್ರೆ ಈ ಕಡೆ ಬಲ, ಈ ಕಡೆ ಎಡ. 1 ಮತ್ತು 2ನೇ ವ್ಯಕ್ತಿ ಯಾರು? ಆರ್ ಅನ್ನುವ ವ್ಯಕ್ತಿ ಎಸ್ ನಿಂದ ಎರಡನೆಯವನಾಗಿರುತ್ತಾನೆ, ಎಡಗಡೆ. ಟಿಯು ಪಿ ಮತ್ತು ಎಸ್ ಗಳ ಮಧ್ಯದಲ್ಲಿ ಇರುವುದಿಲ್ಲವಾದರೆ, ಟಿ ಅನ್ನುವಂಥ ವ್ಯಕ್ತಿ ಪಿ ಮತ್ತು ಎಸ್ ಗಳ ಮಧ್ಯೆ ಇಲ್ಲಿ ಇರುವುದಿಲ್ಲವಾದರೆ ಅಂದ್ರೆ ಟಿ ಇಲ್ಲಿ ಬರುತ್ತಾನೆ. ಇವುಗಳ ಮಧ್ಯೆ ಇರುವುದಿಲ್ಲವಾದರೆ ಆರ್ ನ ಇರುವುದಿಲ್ಲವಾದರೆ ಇಲ್ಲಿ ಯಾರಿದ್ದಾರೆ? ಮತ್ತು ಇನ್ನು ನೆಕ್ಸ್ಟ್ ಯಾರು? ಕ್ಯೂ ಇದ್ದಾನೆ. ಕ್ಯೂ ಇದ್ದಾನೆ. ಅವ್ರು ಏನ್ ಕೇಳಿದ್ದಾರೆ? ಆರ್ ನ ಎಡಭಾಗದಿಂದ ಎರಡನೆಯವರು ಯಾರಾಗಿರುತ್ತಾರೆ ಅಂತ ಕೇಳಿದ್ದಾರೆ. ಅಂದ್ರೆ ಎಡಗಡೆ ಯಾವುದು? ಆರ್ ಇಲ್ಲಿದ್ದಾನೆ. ಇಲ್ಲಿಂದ ನಮಗೆ ಎಡಗಡೆ ಈ ಕಡೆ ಆಗುತ್ತೆ, ಎಡಗಡೆ ಈ ಕಡೆ ಆದಾಗ ಎರಡನೆಯವನು ಯಾರು? ಪಿ ಮತ್ತು ಕ್ಯೂ. ಇದು 1 ಮತ್ತು 2 ಆದಾಗ ನಮಗೆ ಇದು ಕ್ಯೂ ಆನ್ಸರ್ ನಮಗೆ ಏನಿದು? ಪಿ ಯ ಎಡಗಡೆ. ಇದು ಪಿ ಯ ಎರಡನೆಯವನಾಗಿರುತ್ತಾನೆ. ಆರ್ ನ ಎರಡನೆಯವನು ಯಾರಪ್ಪ ಅಂದ್ರೆ ಕ್ಯೂ ಆಗಿರುತ್ತಾನೆ. ಪಿ ನ ಎಡಗಡೆಯನ್ನು ಸಹಿತ ಆಗಿದ್ದಾನೆ ಇವನು. ನಮಗೆ ಆನ್ಸರ್ ಏನು? ಕ್ಯೂ ಆಗುತ್ತೆ. ಈ ರೀತಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ಓದ್ರೆ, ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ರಾಜಕಾರಣಿಗಳು ಒಂದು ಸಭೆಯಲ್ಲಿ ಸಾಲಾಗಿ ಕುಳಿತಿದ್ದಾರೆ. ಬಿ ಎಂಬಾತನು ಎಫ್ ಮತ್ತು ಡಿ ಗಳ ಮಧ್ಯೆ ಕುಳಿತಿದ್ದಾನೆ. ಇ ಎಂಬಾತನು ಎ ಮತ್ತು ಸಿ ಗಳ ಮಧ್ಯೆ ಕುಳಿತಿದ್ದಾನೆ. ಎ ಎಂಬಾತನು ಎಫ್ ಮತ್ತು ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಸಿ ಎಂಬಾತನು ಡಿ ಎಂಬಾತನ ಪಕ್ಕದಲ್ಲಿ ಕುಳಿತಿಲ್ಲ. ಹೀಗಿದ್ದಾಗ ಎಫ್ ಎಂಬಾತನು ಯಾರ ನಡುವೆ ಕುಳಿತಿದ್ದಾನೆ ಅಂತ ಕೇಳಿದ್ದಾರೆ. 6 ಜನ ರಾಜಕಾರಣಿಗಳಿದ್ದಾರೆ. ನೋಡ್ರಿ, 1 2 3 4 5 6. ಎಷ್ಟು ಜನ ರಾಜಕಾರಣಿಗಳು? 6 ಜನ ರಾಜಕಾರಣಿಗಳು. ಬಿ ಎಂಬಾತನು ಎಫ್ ಮತ್ತು ಡಿ ಗಳ ಮಧ್ಯೆ ಕುಳಿತಿದ್ದಾರೆ. ಬಿ ಎಂಬಾತನು ಎಫ್ ಮತ್ತು ಡಿ ಗಳ ಮಧ್ಯೆ ಕುಳಿತಿದ್ದಾರೆ. ಡಿ ಎಂಬಾತನು ಎಫ್ ಮತ್ತು ಡಿ ಗಳ ಮಧ್ಯೆ ಕುಳಿತಿದ್ದಾರೆ. ಇವರು ಎಫ್ ಬಲಗಡೆ ಇಲ್ಲ, ಎಫ್ ಎಡಗಡೆ ಇಲ್ಲ, ಡಿ ಬಲಗಡೆ ಇಲ್ಲ. ಇದು ಯಾವ ದಿಕ್ಕಾದ್ರೂ ಆಗಿರಬಹುದು. ಇಲ್ಲಿ ನೋಡ್ರಿ, ನಿಮಗೆ ಮೊದಲು ಒಂದು ಪ್ರಶ್ನೆ ಇದ್ದೀನಿ, ಆ ರೀತಿ ಬರೆದುಕೊಡ್ರಿ. ಡಿ ಮತ್ತು ಎಫ್ ಅಂದ್ರೆ ನಮಗೆ ಎಡಕ್ಕೆ ಎಫ್ ಇದ್ದಾನೆ ಇಲ್ಲ ಬಲಕ್ಕೆ ಇದ್ದಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಎಫ್ ಅನ್ನ ಸಹಿತ ಎಡಕ್ಕೆ ಬರೆದುಕೊಳ್ಳೋಣ, ಡಿ ಅನ್ನು ಸಹಿತ ಎಡಕ್ಕೆ ಬರೆದುಕೊಳ್ಳೋಣ. ಈ ರೀತಿ ಬರೆದುಕೊಳ್ಳೋಣ. ಇ ಎಂಬಾತನು ಎ ಮತ್ತು ಸಿ ಗಳ ಮಧ್ಯೆ ಕುಳಿತಿದ್ದಾನೆ. ಇ ಎಂಬಾತನು ನೋಡಲಿ, ಇ ಎಂಬಾತನು ಎ ಮತ್ತು ಸಿ ಗಳ ಮಧ್ಯೆ, ಎ ಮತ್ತು ಸಿ ಗಳ ಮಧ್ಯೆ ಅಂದ್ರೆ ನೋಡ್ರಿ, ಇ ಎಂಬಾತನು ಎ ಮತ್ತು ಸಿ ಗಳ ಮಧ್ಯೆ. ಇಲ್ಲಿ ಇದನ್ನು ಬಿಟ್ಬಿಡ್ರಿ. ಎ ಮತ್ತು ಸಿ ಗಳ ಮಧ್ಯೆ ಇ ಕುಳಿತಿದ್ದಾನೆ ಅಂದ್ರೆ ಇಲ್ಲಿಯೂ ಸಹಿತ ನಾವು ಸಿ ಮತ್ತು ಎ ಅಂತ ಈ ರೀತಿ ಬರೆದುಕೊಡ್ರಿ. ಯಾಕೆ ಅಂದ್ರೆ ನಮಗೆ ಎ ಎಡಕ್ಕೆ ಮತ್ತು ಬಿ ಸಿ ಬಲಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಈ ರೀತಿ ಬರೆದುಕೊಡ್ರಿ. ಮಧ್ಯೆ ಕುಳಿತಿದ್ದಾನೆ. ಎ ಎಂಬಾತನು ಎಫ್ ಅಥವಾ ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಎ ಎಂಬಾತನು ಎಫ್ ಅಥವಾ ಡಿ ಗಳ ಮಧ್ಯೆ ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ. ಎಫ್ ಮತ್ತು ಡಿ ಗಳ ಪಕ್ಕದಲ್ಲಿ ಕುಳಿತಿಲ್ಲ. ನೋಡಲಿ, ಎ ಎಫ್ ಮತ್ತು ಡಿ ಗಳ ಪಕ್ಕದಲ್ಲಿ ಕುಳಿತಿಲ್ಲ ಅಂದ್ರೆ ಡಿ ಯ ಪಕ್ಕಕ್ಕೆ ಎ ಬಂದಿದ್ದಾನೆ. ಅದಕ್ಕೆ ನಾವು ಇದನ್ನ ಘಾಟನ ಹಾಕಿಕೊಳ್ಳ್ರಿ. ಯಾಕೆಂದ್ರೆ ಈ ಮೇಗಿಂದ ತಪ್ಪಾಗಿರುವಂತದ್ದು. ಈ ರೀತಿ ಇಂಟು ಮಾರ್ಕನ್ನು ಹಾಕಿಕೊಂಡಾಗ ಅಂದ್ರೆ ನಮಗೆ ಇದು ಕರೆಕ್ಟ್ ಆಗಿರುವಂತದ್ದು. ಅಂದ್ರೆ ಎಫ್ ಪಕ್ಕದಲ್ಲಿ ಸಿ ಇದ್ದಾನೆ, ಎಫ್ ಪಕ್ಕದಲ್ಲಿ ಎ ಬಂದಿಲ್ಲ.
ಸಿ ಎಂಬಾತನು ಡಿ ಎಂಬಾತನ ಪಕ್ಕದಲ್ಲಿ ಕುಳಿತಿಲ್ಲ. ನೋಡಲಿ, ಸಿ ಎಂಬಾತನು ಡಿ ಯ ಪಕ್ಕದಲ್ಲಿ ಕುಳಿತಿಲ್ಲ ಅಂತೆ. ಅಂದ್ರೆ ಸಿ ಎಂಬಾತನು ಡಿ ಯ ಪಕ್ಕದಲ್ಲಿ ಇಲ್ಲ, ಎಫ್ ನ ಪಕ್ಕದಲ್ಲಿ ಇದ್ದಾನೆ. ಅದಕ್ಕೆ ನಾವು ಇದನ್ನ ಸಹಿತ ದಾಟನ್ನು ಬರೆದುಕೊಡ್ರಿ. ಹೀಗಿದ್ದಾಗ ಎಫ್ ಎಂಬಾತನು ಯಾರ ನಡುವೆ ಕುಳಿತಿದ್ದಾನೆ ಅಂತ ಕೇಳಿದ್ದಾರೆ. ಎಫ್ ಎಂಬಾತನು ಈತನು ಯಾರ ಮಧ್ಯದಲ್ಲಿ ಕುಳಿತಿದ್ದಾನೆ? ಬಿ ಮತ್ತು ಸಿಗಳ ಮಧ್ಯೆ ಕುಳಿತಿದ್ದಾನೆ. ಆನ್ಸರ್ ಅನ್ನು ನೋಡಬಹುದು, ಬಿ ಮತ್ತು ಸಿಗಳ ಮಧ್ಯೆ ಬಿ ಅಂತ ಕರೆಕ್ಟ್ ಆಗಿರುವಂತದ್ದು. ಈ ರೀತಿ ನೀವು ಪ್ರಶ್ನೆಗಳನ್ನ ಬಿಡಿಸ್ರಿ. ಇನ್ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಕ್ವಶನ್ ಅನ್ನು ನೋಡ್ರಿ. ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ಮಂದಿ ಸ್ನೇಹಿತರು ಕೇಂದ್ರದತ್ತ ಮುಖ ಮಾಡಿ ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಅಂದ್ರೆ ಒಂದು ವೃತ್ತಾಕಾರದಲ್ಲಿ ಕೇಂದ್ರದತ್ತ ಮುಖ ಮಾಡಿ 6 ಜನ ಸ್ನೇಹಿತರಿದ್ದಾರೆ ಅಂತೆ. 1 2 3 4 5 ಮತ್ತು 6 ಜನ ಸ್ನೇಹಿತರಿದ್ದಾರೆ. ಒಂದು ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಈ ಮಧ್ಯ ಪ್ರಶ್ನೆ ಏನಿದೆ, ಎ ಮತ್ತು ಇಗಳ ನಡುವೆ ಎಫ್ ಇದ್ದಾನೆ. ಎ ಮತ್ತು ಇಗಳ ನಡುವೆ ಇಲ್ಲಿ ಎ ಅನ್ನ ಬರೆದುಕೊಡ್ರಿ, ಇಲ್ಲಿ ಇ ಅನ್ನ ಬರೆದುಕೊಡ್ರಿ. ಇಗಳ ನಡುವೆ ಎಫ್ ಇದ್ದಾನೆ ಅಂತೆ. ಇ ಮತ್ತು ಬಿಗಳ ನಡುವೆ ಇ ಇಲ್ಲಿದ್ದಾನೆ. ಬಿಗಳ ನಡುವೆ ಸಿ ಇದ್ದಾನೆ. ಇ ಮತ್ತು ಬಿಗಳ ನಡುವೆ ಸಿ ಇದ್ದಾನೆ. ಡಿ ಮತ್ತು ಸಿಗಳ ನಡುವೆ ಇ ಇಲ್ಲ. ನೋಡ್ರಿ, ಡಿ ಮತ್ತು ಸಿಗಳ ನಡುವೆ ಡಿ ಎಲ್ಲಿ ಬರಬೇಕು ನೋಡ್ರಿ. ಇಲ್ಲಿ ಡಿ ಅನ್ನ ಬರೆದುಕೊಡ್ರಿ. ಡಿ ಮತ್ತು ಸಿಗಳ ನಡುವೆ ಡಿ ಇಲ್ಲಿ ಬರ್ತಾನೆ. ಕೊನೆಯದಾಗಿ ಉಳಿದವರು ಯಾರು? ಡಿ ಇಲ್ಲಿ. ಡಿ ಮತ್ತು ಸಿಗಳ ನಡುವೆ ಇ ಇಲ್ಲ. ಅಂದ್ರೆ ಡಿ ಮತ್ತು ಸಿಗಳ ನಡುವೆ ಇ ಇಲ್ಲ, ಇಲ್ಲಿದ್ದಾನೆ ಇ. ಸಿಯು ಎಡದಿಂದ 2ನೇ ಸ್ಥಾನದಲ್ಲಿ ಡಿ ಇದ್ದಾನೆ. ಸಿ ಅನ್ನುವಂಥ ವ್ಯಕ್ತಿ ಎಡದಿಂದ 2ನೇ ಸ್ಥಾನದಲ್ಲಿ ಡಿ ಇದ್ದಾನೆ. ಎಡದಿಂದ ಅಂದ್ರೆ ನೋಡ್ಲಿ, ಇದು ಬಲಗಡೆ, ಇದು ಎಡ ಆಗುತ್ತೆ ನಮಗೆ. ಅಂದ್ರೆ ಇಲ್ಲಿ ಕೇಂದ್ರದ ಮುಖ ಕಡೆ ಮಾಡಿ ಕುಳಿತಾಗ ಇದು ಬಲಗಡೆ, ಇದು ಎಡಗಡೆ ಆಗುತ್ತೆ. 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಡಿ ಇದ್ದಾನೆ ಅಂತ ಹೇಳಿದ್ದಾರೆ. ಅದು ಕರೆಕ್ಟ್ ಆಗಿರುವಂತದ್ದು. ಇನ್ನು ನಮ್ಗೆ ಏನು ಪ್ರಶ್ನೆ ಕೇಳಿದ್ದಾರೆ? ಎ ಯ 3ನೇ ಬಲಗಡೆ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಎ ಯ 3ನೇ ಬಲಗಡೆ ಅಂದ್ರೆ ಇದು ಬಲಗಡೆ, ಇದು ಎಡಗಡೆ ಆಗುತ್ತೆ, ಇದು ಬಲಗಡೆ ಆಗುತ್ತೆ. ಇದು ಬಲಗಡೆ ನಮಗೆ 3ನೇ ವ್ಯಕ್ತಿ ಯಾರಿದ್ದಾರೆ ಅಂತ ಕೇಳಿದರೆ 1 2 3 ಯಾರಿವರು ನೋಡಿ, ಎ ಇಂದ ಪ್ರಾರಂಭಿಸಿ 1 2 3 3ನೇ ವ್ಯಕ್ತಿ ಯಾರು? ನಮಗೆ ಸಿ ಆಗುತ್ತೆ. ಸಿ ಆನ್ಸರ್ ನಮಗೆ ಬಿ ಆಗುತ್ತೆ. ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಿ ಇದೆಯಾ? ಈ ರೀತಿ ಪ್ರಶ್ನೆಗಳನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ನೋಡ್ರಿ. ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ಜನ ಸ್ನೇಹಿತರು ಷಟ್ಕೋನೀಯ ಇಂಕಡೆ 6 ಜನ ಸ್ನೇಹಿತರಿದ್ರು. ಅವಾಗೂ ಸಹಿತ ಎ ಬಿ ಸಿ ಡಿ ಇದ್ರು. ಆದರೆ ಅಲ್ಲಿ ವೃತ್ತಾಕಾರದ ಮೇಲೆ ಪ್ರಶ್ನೆಯನ್ನು ಕೇಳಿದ್ರು. ಈಗ ಷಟ್ಕೋನೀಯ ಮೇಜಿನ ಸುತ್ತ ಪ್ರತಿ ಮೂಲೆಗೊಬ್ಬರಂತೆ ಷಟ್ಕೋನೀಯದ ಕೇಂದ್ರಕ್ಕೆ ಅಭಿಮುಖವಾಗಿ ಕುಳಿತಿದ್ದಾರೆ. ಎ ಮತ್ತು ಎಫ್ ಗಳ ಎಡಕ್ಕೆ ಎರಡನೆಯವ ಬಿಯು ಮತ್ತು ಸಿ ಮತ್ತು ಡಿ ಗಳ ನೆರೆಯವ ಇಯು ಡಿ ಯ ಎಡಭಾಗಕ್ಕೆ, ಎರಡನೆಯವ ಬಿ ಯ ಎಡಕ್ಕೆ ಇರುವ 4ನೇ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ನೋಡಲಿ, ಷಟ್ಕೋನೀಯ ಅಂದ್ರೆ 6 ಮುಖಗಳನ್ನು ಒಳಗೊಂಡಿರುವಂತದ್ದು. ಅಂದ್ರೆ ಈ ರೀತಿ ಬರುತ್ತೆ ಅದು ಷಟ್ಕೋನೀಯ ಒಂದು ಆಕೃತಿ. ಇವರು ಕೇಂದ್ರದ ಕಡೆಗೆ ಮುಖ ಮಾಡಿ ಕುಳಿತಿದ್ದಾರೆ. ಈ ರೀತಿ ಕುಳಿತಿದ್ದಾರೆ. ಏನಿದೆ, ಎ ಯು ಎಫ್ ನ ಎಡಕ್ಕೆ ಎರಡನೆಯವ ಅಂತ ಅಂದ್ರೆ ಎ ಅನ್ನುವಂಥ ವ್ಯಕ್ತಿ ಎಫ್ ನ ಅಂದ್ರೆ ನಮಗೆ ಇದು ಎಡಭಾಗ ಆಗುತ್ತೆ, ಇದು ಬಲಭಾಗ ಆಗುತ್ತೆ. ಅಂದ್ರೆ ಕೇಂದ್ರದ ಮುಖ ಇದು ಅಂದ್ರೆ ಮೇಜಿನ ಕಡೆ ಕುಳಿತಿದ್ದಾರೆ. ಎ ಯು ಎಫ್ ನ ಎಡಕ್ಕೆ, ಎ ಯು ಅನ್ನುವಂಥ ವ್ಯಕ್ತಿ ಎಫ್ ನ ಎಡಕ್ಕೆ ಅಂದ್ರೆ ಇಲ್ಲಿ ಮೊದಲು ಎಫ್ ಅನ್ನ ಬರೆದುಕೊಡ್ರಿ. ಎಫ್ ನ ಎಡಕ್ಕೆ ಎರಡನೆಯವಂತೆ ಎ ಅನ್ನುವಂಥ ವ್ಯಕ್ತಿ ಇಲ್ಲಿ ಬರುತ್ತಾನೆ. ಎಡಕ್ಕೆ ಅಂದ್ರೆ ನೋಡ್ರಿ ಈ ರೀತಿ ಅಂದ್ರೆ 1 ಮತ್ತು 2ನೇ ವ್ಯಕ್ತಿ ಯಾರು? ಎ ಅಂತೆ. ಬಿ ಯು ಸಿ ಮತ್ತು ಡಿ ಗಳ ನೆರೆಯವ ಅಂದ್ರೆ ಬಿ ಅನ್ನುವಂಥ ವ್ಯಕ್ತಿ ಸಿ ಮತ್ತು ಡಿ ಗಳ ನೆರೆಯವಂತೆ. ಅಂದ್ರೆ ಇಲ್ಲಿ ಸ್ವಲ್ಪ ಇಲ್ಲಿ ಡಿನು ಬರುತ್ತಾನೆ, ಇಲ್ಲಿಯೂ ಸಹಿತ ಸಿ ಬರ್ಬೋದು. ಸಿ ಯ ಜಾಗದಲ್ಲಿ ಡಿ ಬರ್ಬೋದು, ಡಿ ಯ ಜಾಗದಲ್ಲಿ ಸಿನು ಬರ್ಬೋದು. ಅಂದ್ರೆ ನಮಗೆ ಇಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ ಯಾವ ವ್ಯಕ್ತಿ ಕುಳಿತಿದ್ದಾನೆ ಅಂತ ಕೊಟ್ಟಿಲ್ಲ ಅವರು. ಅದಕ್ಕೆ ನಾವು ಈ ರೀತಿ ಗುರುತಿಸಿಕೊಳ್ಬೇಕು. ಇಯು ಡಿ ಯ ಎಡಭಾಗಕ್ಕೆ ಎರಡನೆಯವ ಅಂದ್ರೆ ಇ ಅನ್ನುವಂಥ ವ್ಯಕ್ತಿ ಎಲ್ಲಿದ್ದಾನೆ? ಇ ಅನ್ನುವಂಥ ವ್ಯಕ್ತಿ ನಮಗೆ ಇಲ್ಲಿ ಬರ್ತಾನೆ. ಯಾಕೆ ಅಂದ್ರೆ ಈ ಅಷ್ಟು ವ್ಯಕ್ತಿಗಳನ್ನ ಅವರು ಕೊಟ್ಟಿದ್ದಾರೆ, ಈ ವ್ಯಕ್ತಿಯನ್ನ ಕೊಟ್ಟಿಲ್ಲ. ಅದಕ್ಕೆ ನಾವು ಇಲ್ಲಿ ಉಳಿದಿರುವಂಥ ವ್ಯಕ್ತಿ ಯಾರು? ಇಯು ಡಿ ಯ ಎಡಭಾಗಕ್ಕೆ ಅಂದ್ರೆ ಡಿ ಯ
ಎಡಭಾಗಕ್ಕೆ ಡಿ ಯ ಎಡಭಾಗಕ್ಕೆ ಅಂದ್ರೆ ಎರಡನೆಯವಂತೆ, ಅಂದ್ರೆ ಇಲ್ಲಿ ಡಿ ಎಡಭಾಗ, ಇದು ನೋಡ್ರಿ ಎಡಭಾಗ ಅಂದ್ರೆ ಈ ಕಡೆ ಬಂದಾಗ ನಮಗೆ ಎಡ ಆಗುತ್ತೆ, ಈ ಕಡೆ ಬಲಗಡೆ ಆಗುತ್ತೆ ಡಿಗೆ. ಅದಕ್ಕೆ ಅವ್ರು ಏನ್ ಕೇಳಿದ್ದಾರೆ, ಡಿಗೆ ಎಡಭಾಗಕ್ಕೆ ಇ ಇದ್ದಾನೆ ಅಂತೆ, 1 ಮತ್ತು 2 ಸಿ ಆಗುತ್ತೆ. ಆದರೆ ನಮಗೆ ಇಲ್ಲಿ ಡಿ ಬರಲ್ಲ, ಇಲ್ಲಿ ಸಿ ಬರುತ್ತಾನೆ. ಅದಕ್ಕೆ ನಾವು ಈ ಸಿ ಅನ್ನುವಂಥ ವ್ಯಕ್ತಿ ಬಿ ಯ ಪಕ್ಕಕ್ಕೆ ಅಂದ್ರೆ ಬಲಭಾಗಕ್ಕೆ ಬರ್ತಾನೆ, ಇಲ್ಲಿ ಬರುತ್ತಾನೆ. ಅದಕ್ಕೆ ನಾವು ಡಿ ಇಲ್ಲಿಂದ ಪ್ರಾರಂಭಿಸಿದ್ರೆ ನೋಡ್ರಿ, ಎಡಕ್ಕೆ ಅಂದ್ರೆ ಈ ಕಡೆ ಬರುತ್ತೆ, F1 2 ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿರುವಂಥ ವ್ಯಕ್ತಿ ಯಾರು, ಇ ಇದ್ದಾನೆ, ಎಡಭಾಗಕ್ಕೆ ಎರಡನೆಯವನಂತೆ, ಅದು ಕರೆಕ್ಟ್ ಆಗಿದೆ. ಅದಕ್ಕೆ ನಮಗೆ ಡಿ ಅನ್ನುವಂಥ ವ್ಯಕ್ತಿ ಇಲ್ಲಿ ಬರುತ್ತಾನೆ. ಬಿ ಯ ಪಕ್ಕಕ್ಕಿರುವ 4ನೇ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಈ ಬಿ ಯ ಪಕ್ಕಕ್ಕೆ ಇರುವ 4ನೇ ವ್ಯಕ್ತಿ ಅಂದ್ರೆ ಎಡಕ್ಕೆ ಅಂದ್ರೆ ಯಾವ ಕಡೆ ಆಗುತ್ತೆ, ಈ ಕಡೆ ಆಗುತ್ತೆ. 4ನೇ ವ್ಯಕ್ತಿ ಯಾರು, 1 2 3 4 ಅಂದ್ರೆ ನಮಗೆ 4ನೇ ವ್ಯಕ್ತಿ ಯಾರು, ಎ ಆಗುತ್ತಾನೆ. ಆನ್ಸರ್ ನಮಗೆ ಎ ಅಂತ ಕರೆಕ್ಟ್ ಆಗಿರುವಂತದ್ದು. ಅಂದ್ರೆ ಎಡಕ್ಕೆ ಕೇಳಿದ್ದಾರೆ ಅವರು, ಬಲಕ್ಕೆ ಕೇಳಿದರೆ ಎರಡನೇ ಒಂದು ವ್ಯಕ್ತಿ ಎ ಆಗುತ್ತಾನೆ, ಎರಡನೇ ವ್ಯಕ್ತಿ ಎ ಆಗುತ್ತಾನೆ. ಅಂದ್ರೆ ಅವ್ರು ಏನ್ ಕೇಳಿದ್ದಾರೆ, ಎಡಕ್ಕೆ ಕೇಳಿದ್ದಾರೆ, ಅದಕ್ಕೆ 4ನೇ ವ್ಯಕ್ತಿ ಏನೋ ಸಹಿತ ಆಗುತ್ತಾನೆ. ಈ ರೀತಿ ಪ್ರಶ್ನೆ ಇದೆ.